ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಮೂಷಿಕವಾಗನ ಗಜಾನನ ಮೋದಕ ಹಸ್ತ ಗಜಾನನ ಮೋದಕ ಹಸ್ತ ಗಜಾನನ ಪಶುಪತಿ ತನಯ ಗಜಾನನ ಪಶುಪತಿ ತನಯ ಗಜಾನನ ಪರಮ ದಯಾಳ ಗಜಾನನ ಪರಮ ದಯಾಳ ಗಜಾನನ. ನೋಡಿ ನಕ್ಕ ಏನ್ ಅನ್ಕೊಂಡಿದ್ರ ನನ್ನ ಇದೇ MTV ZTV ನೋಡಿದ್ರೆ ಜೋಲ್ ಸುರಿಸ್ತೀರ, ನಾನು ಹಾಕಿದ್ರೆ ನಗ್ತೀರಾ? ಗುರು ಬಸವಣ್ಣನೇ ಲಿಂಗ ಬಸವಣ್ಣನೇ ಗುರು ಬಸವಣ್ಣನೇ ಲಿಂಗ. ಯಾವತ್ತೂ ಸೋಲೋದಿಲ್ಲ ನಾನು, ಯಾಕಂದ್ರೆ ಗೆದ್ದೇ ಇಲ್ಲ ನಾನೇ ಯಾಕೆ ಸೋಲ್ಬೇಕು? हर पल तेरे नाम से ही भरता है मन, नजरे जहां भी जाए मेरी वहां बस तेरा. ಕಲ್ಲೂರು ಇದೆಯಾಗಳಿಲ್ಲ, ತಲೆ ಕೆಡ್ಸ್ಕೊಬಿಡ ತರೋ ಅವಶ್ಯಕತೆ ಇಲ್ಲ ಅಂತ ಫುಲ್ ಕ್ರೇಜ್ ಇತ್ತಣ. ಇದು ಆರ್ಗ್ಯಾನಿಕ್. ಈ ವರ್ಷದ ಕಾಮಿಡಿ ಜನರ್ ಅಲ್ಲಿ ಬಿಗ್ಗೆಸ್ಟ್ ಕಾಮಿಡಿ ಎಂಟರ್ಟೈನರ್ ಇದು. ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ನಕ್ಕಿ ಅಂತೂ ಸುಸ್ತಾಗ್ತಾ ಇದೆ. ಒಂದ್ಸರಿ ಅಲ್ಲ 10 ಸರಿ ನೋಡಿದ್ರು ಬೋರ್ ಅಂತೂ ಆಗಲ್ಲ. ಕನೆಕ್ಟ್ ಆಗ್ತಾ ನಮಗೆ ಎಂಟ್ ತನಕನೂ ಮಜಾ, ಫುಲ್ ಮಜಾ. ಬ್ರದರ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೆ ನನ್ನ ಹತ್ರ ಬರಬೇಡಿ, ಅದಕ್ಕೆ ಬೇರೆ ಇದ್ರೆ ಸಾಲ್ವ್ ಮಾಡ್ತೀನಿ. ಇನ್ಸ್ಟಾಗ್ರಾಮದಲ್ಲಿ ನಿನ್ನೆ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಎಕ್ಸಾಮ್ ಇದೆ ನಾಳೆ, ಆದ್ರೂ ಕೂಡ ಬಂದಿದ್ದೇವೆ. 2.5 hours ಪ್ಯೂರ್ ಎಂಟರ್ಟೈನ್ಮೆಂಟ್. ಫ್ಯಾಮಿಲಿ ಜೊತೆ ಬಂದಾಗ ನೋಡಕ್ ಒಂಥರ ಬೇರೆ ವೈಬ್ ಇರುತ್ತೆ, ಫ್ರೆಂಡ್ಸ್ ಜೊತೆ ನೋಡಕ್ಕೆ ಒಂಥರ ಬೇರೆ ವೈಬ್ ಇರುತ್ತೆ. ನಗದೇ ಇರಕ್ ಸಾಧ್ಯವೇ ಇಲ್ಲ. ಈಗಲೂ ನಗ್ತಿದೀವಿ, ಇನ್ನೊಂದು ನಗ್ತಿದ್ದಾಳೆ. ಇನ್ನು ಕನ್ನಡ ಜನತೆ ನಗ್ತಿದ್ದೀರಾ, ಒಳ್ಳೇದಾಗ್ಲಿ ಸರ್. ಕನ್ನಡಕ್ಕೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಎಲ್ಲ ರಿಲೀಫ್ ಮಾಡುತ್ತೆ, ಎಲ್ಲ ಮರ್ತೋಗ್ಬಿಡುತ್ತೆ ಆ ಕ್ಷಣ. ಐ ರಿಯಲಿ ಲೈಕ್ ದ ಕಿಯೋಸ್ ದೇ ಕ್ರಿಯೇಟೆಡ್. 100 days ಹೊರಲ್ಲ ಅಂತ ಮದರ್ ಪ್ರಾಮಿಸ್. ಕೆಲಸಕ್ಕೆ ಸಾರ್ಥಕತೆ ಸಿಕ್ಕಿದ್ದು ನೀವೆಲ್ಲ ಅಷ್ಟು ಚೆನ್ನಾಗಿ ನಗ್ತಾ ಎಂಜಾಯ್ ಮಾಡಿದ್ದು ನೋಡಿದಾಗ ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. But this song hits different. മന്ത്രത്താൽ പായുന്ന കുതിരയെ മാനിക്ക കയ്യാൽ തൊടാം, മന്ത്രത്താൽ പായുന്ന കുതിരയെ മാനിക്ക കയ്യാൽ തൊടാം, ബന്ധാലൈ പെനവേയു വയസ്സുകു വന്താലേ దాసోహమనగ, మందరం విరబోయు పెదవులు మధువులనే చవి చూడమనగా, హసదోనా சங்கத்தில் பாடாத கவிதை அங்கத்தில் யார் தந்தது, சந்தத்தில் மாறாத நடையோடு என் முன்னே
கவிதை அங்கத்தில் யார் தந்தது ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. मेहनत करता है कि जब आप 40-45 साल के हो, जब आपके घर में बच्चे बड़े हो रहे हो, तब आप अपने बच्चों देख सके इसलिए मैं मेरी जिंदगी खपा रहा हूं आपके बच्चों के भविष्य के लिए। ದುಡ್ಡಿಲ್ಲ ಅಂದ್ರೆ ನಿಮ್ದು ಒಳ್ಳೆತನ ಕಟ್ಕೊಂಡು ನನಗೇನಾಗಬೇಕಾಗಿದೆ. फ्लैगिंग ऑफ समारोह में आज आप सबके बीच उपस्थित होकर मुझे हार्दिक प्रसन्नता हो रही है। डुरांड कप टूर्नामेंट ने अनेक फुटबॉल प्रतिभागियों को मंच प्रदान किया है। इसके लिए मैं इस टूर्नामेंट से जुड़े सभी पूर्व और वर्तमान अधिकारियों और खिलाड़ियों को बहुत बहुत बधाई देती हूँ। मुझे बताया गया है कि इस वर्ष कुछ नई टीमें डुरांड कप, द प्रेसिडेंट कप और शिमला ट्रॉफी के विजेता बनने के लिए प्रतिस्पर्धा करेगी। मुझे ये जानकर प्रसन्नता हुई है कि इस बार श्रीलंका की टीम भी इस आयोजन में भाग ले रही। मुझे विश्वास है कि नई टीमों के जुड़ने से ये ऐतिहासिक प्रतियोगिता और भी लोकप्रिय बनेगी। इस प्रतियोगिता में भाग ले रहे सभी टीमों और खिलाड़ियों को अच्छे प्रदर्शन के लिए मैं शुभकामनाएं देती। आप खेल भावना के साथ उत्कृष्ट प्रदर्शन करें और इस खेल की प्रतिष्ठा ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಹೆಮ್ಮೆಯಿಂದ ಕರೆದುಕೊಂತೀವಿ. ನಿಜಕ್ಕೂ ನಮ್ಮ ದೇಶ ಆ ತರದ ಒಂದು ಹೆಮ್ಮೆ ಪಡುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶದಲ್ಲಿ ಇದೆಯಾ? ನನಗೆ ಈ ತರದೊಂದು ಅನುಮಾನ ಕಾಡ್ತಾ ಇದೆ. ಹಲವಾರು ನಮ್ಮ ಹೋರಾಟಗಳಲ್ಲಿ ಇವತ್ತು ನಾವು ಕಂಡುಕೊಂಡಿರುವಂತಹ ನಿಜವಾದ ಸತ್ಯವನ್ನ ಕಂಡಾಗ ನನಗೆ ಈಗ ಅನಿಸ್ತಾ ಇದೆ. ನಿಮಗೂ ಈಗ ಅನಿಸ್ಬೋದಾ? ನೀವು ಕೂಡ ಆಲೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ ಇವತ್ತು ನಾವು ಮತವನ್ನ ನೀಡಿ ಗೆಲ್ಲಿಸ್ಕೊಂಡಿರುವಂತಹ ಶಾಸಕರುಗಳು, ಮಂತ್ರಿಗಳು, MLA ಅಂತ ಏನ್ ಕರಿತೀವಿ, ಅವರು ಮತ್ತೆ ಮುಖ್ಯಮಂತ್ರಿಗಳು ಸೇರಿದಂತೆ ನಮ್ಮನ್ನ ಆಳ್ತಾ ಇರುವಂತವರು ಸರ್ಕಾರಿ ಅಧಿಕಾರಿಗಳಲ್ಲಿ ಸೇರ್ಕೊಂಡು ಶಾಮೀಲಾಗಿ ನಾವು ಗೆದ್ರೆ, ಒಂದ್ಸಲ ಮತ ಹಾಕಿಸ್ಕೊಂಡು ನಾವು ಗೆದ್ರೆ ಮುಗೀತು, ನಾವು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಆಡಳಿತವನ್ನ ನೀಡಬಹುದು. ನಾವು ಒಂದು ಪಾಳೆಗಾರರ ರೀತಿಯಲ್ಲಿ, ಸಾಮಂತರ ರೀತಿಯಲ್ಲಿ, ರಾಜರ ರೀತಿಯಲ್ಲಿ, ನಮ್ಮದೇ ಇದು ಸಾಮ್ರಾಜ್ಯ, ಇಲ್ಲಿ ನಾವು ಹೇಳಿದ್ದೇ ಕೊನೆ, ನಾವು ಮಾಡಿದ್ದೇ ಸರಿ ಅನ್ನುವಂತ ರೀತಿಯಲ್ಲಿ ಏನ್ ಇವತ್ತು ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಇರುತ್ತಾ ಅನ್ನುವಂತಹ ಒಂದು ಅನುಮಾನ ಇವತ್ತು ಕಾಡುತ್ತೆ. ಅಂತದ್ದೇ ಅನುಮಾನ ನಿಮ್ಗೂ ಕೂಡ ಇರ್ಬೋದು. ಯಾಕೆಂತ ಅಂದ್ರೆ ನೀವು ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡಂಗಿಲ್ಲ. ನಿಮ್ಮೂರಿನಲ್ಲಿ ನೀವೇ ಮತ ಹಾಕಿರುವಂತಹ ಒಬ್ಬ ಶಾಸಕನನ್ನ ನೀನು ಈ ತರದ ಅನ್ಯಾಯವನ್ನ ಮಾಡ್ತಾ ಇದ್ಯಾ, ನೀನು ದುರಾಚಾರವನ್ನ ಮಾಡ್ತಾ ಇದ್ಯಾ, ನೀನು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ಯಾ, ನೀನು ಜನವಿರೋಧಿ ಕೆಲಸವನ್ನ ಮಾಡ್ತಾ ಇದೀಯಾ ಅನ್ನುವಂತಹ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಅನ್ಯಾಯವನ್ನ ಮಾಡುವಂತವ್ರನ್ನ, ದುರಾಡಳಿತ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳನ್ನಾಗ್ಲಿ ಅಥವಾ ನಾವು ಯಾರನ್ನ ಗೆಲ್ಸಿದ್ದೀವಿ ಅವರನ್ನ ನಾವೇ ಮತ ಕೊಟ್ಟು ಗೆಲ್ಸಿರುವಂತವ್ರನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ನಮಗೆ ಅವಕಾಶಗಳಿಲ್ಲ ಅಂತ ಅಂದ್ರೆ ಇದು ಎಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಅನಿಸ್ಕೊಳ್ಳುತ್ತೆ. ಬಹುತೇಕ ಕಡೆಗಳಲ್ಲಿ ಇವತ್ತು ಈ ತರ ಒಂದು ಪ್ರಜಾಪ್ರಭುತ್ವದ ರೂಪದಲ್ಲಿ ಒಂದು ಪಾಳೆಗಾರಿಕೆ ಇವತ್ತು ಬೆಳೀತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಮ್ಮ ಪ್ರಜಾಪ್ರಭುತ್ವ ನಿಜಕ್ಕೂ ಇವತ್ತು ಅಪಾಯದಲ್ಲಿದೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು, ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ನಾವೆಲ್ಲ ಇಂಥ ಒಂದು ಪಾಳೆಗಾರಿಕೆ ಮತ್ತೆ ದೌರ್ಜನ್ಯ ದಬ್ಬಾಳಿಕೆ ನೋಡ್ಕೊಂಡು ಎದುರ್ಕೊಂಡು ಮನೇಲಿ ಕೂತ್ಕೋಬೇಕಾ? ಹಂಗಾದ್ರೆ ನಾವು ಓಟ್ ಹಾಕಿರುವಂತಹ ರಾಜಕೀಯ ಪಕ್ಷಗಳು, ನಾವು ಪದೇ ಪದೇ ಗೆಲ್ಲಿಸ್ತಾ ಇರುವಂತಹ, ಪದೇ ಪದೇ ಆಯ್ಕೆ ಮಾಡ್ಕೊಳ್ತಾ ಇರುವಂತಹ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ? ಕರ್ನಾಟಕ
ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿರುವಂತಹ ಇವತ್ತಿನ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಮೂರು ಪಕ್ಷಗಳನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ. ನಾನು ಬಹಳ ಮುಖ್ಯವಾಗಿ ಕೇಳ್ಕೊಳ್ಳುವಂತದ್ದು, ಈ ಮೂರು ಪಕ್ಷಗಳ ಕಾರ್ಯಕರ್ತರು ಏನಿದಿರಿ, ಈ ಮೂರು ಪಕ್ಷಗಳ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಬೆಂಬಲಿಗರು ಏನಿದಿರಿ, ನೀವು ಒಂದ್ ಸ್ವಲ್ಪ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಪಕ್ಷಗಳು ಏನ್ ಮಾಡ್ತಾ ಇದ್ದೇವೆ ಅಂತ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಈ ಪಕ್ಷಗಳು ಹೋರಾಟ ಮಾಡೋದು ಕೇವಲ ಆ ಪಕ್ಷದ ಕೈಯಿಂದ ಅಧಿಕಾರವನ್ನ ಕಸಿದುಕೊಳ್ಳೋದಕ್ಕೆ ಮಾತ್ರ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ, ಜೆಡಿಎಸ್ ಕಾಂಗ್ರೆಸ್ನ ಅಧಿಕಾರವನ್ನ ಕಸಿದುಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಹೋರಾಟ ಮಾಡಿ ಅವರ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋರಾಟವನ್ನ ಮಾಡುತ್ತೇ ವಿನ ಈ ರಾಜ್ಯದ ಪ್ರಜೆಗಳ ಹಕ್ಕುಗಳೇನಿದಾವೆ ಅದನ್ನ ಕಾಪಾಡೋದಕ್ಕೆ ಯಾರೊಬ್ರು ಹೋರಾಟ ಮಾಡ್ತಾ ಇಲ್ಲ. ಇವತ್ತಿನ ಭ್ರಷ್ಟ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತಿನ ದುರಾಡಳಿತವನ್ನ, ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇರುವಂತಹ ಈ ತರದ ಒಂದು ಆಡಳಿತ ವ್ಯವಸ್ಥೆ ಏನು, ಕೆಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನಿದೆ, ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಈ ಮೂರೂ ಪಕ್ಷಗಳು ಮಾಡ್ತಾ ಇಲ್ಲ. ಇವರಿಗೆ ಬೇಕಾಗಿರೋದು ಅಧಿಕಾರ ಬಂದ್ರೆ ಸಾಕು, ಇವರು ಕೂಡ ಪಾಳೆಗಾರರೇ. ಇವತ್ತು ಬಿಜೆಪಿ, ಜೆಡಿಎಸ್ ಅಧಿಕಾರ ಇಲ್ಲ ಅಂತಂದ್ರೆ ನಾಳೆ ಅಧಿಕಾರ ಬಂದ ತಕ್ಷಣ ಇವರು ಪಾಳೆಗಾರರೇ, ಇವರು ರಾಜರೇ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇವ್ರಿಗೂ ಕೂಡ ಕಾಣಿಸೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಇದೊಂದು ಗಂಭೀರವಾದಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಇದಕ್ಕೂ ಒಂದು ಅಪಾಯದ ಕರೆಗಂಟೆ ಇವತ್ತು ನಮ್ಮೆಲ್ಲರನ್ನು ಎತ್ತರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾನು ರಾಜ್ಯದ ಎಲ್ಲ ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಇದು ನಾವು ಇವತ್ತು ನಮಗೇನೋ ಸಣ್ಣ ಪುಟ್ಟ ಅನುಕೂಲಗಳಾಗ್ತಾ ಇದ್ದೇವೆ ಅಂತ ಹೇಳಿ ಇಂಥ ದುಷ್ಟ, ಭ್ರಷ್ಟ, ಜನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಪಕ್ಷಗಳನ್ನ ಮತ್ತೆ ಅದರಲ್ಲಿ ಗೆದ್ದಿರುವಂತಹ, ಅಧಿಕಾರದಲ್ಲಿರುವಂತಹ ಅಥವಾ ನೀವು ಮುಖಂಡರು ಅಂತ ಒಪ್ಕೊಂಡಿರುವಂತವರನ್ನೇ ಬೆಂಬಲಿಸ್ತಾ ಹೋದ್ರೆ ಖಂಡಿತವಾಗಿಯೂ ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಾವು ನಂಬಿಕೊಂಡಿರುವಂತಹ ಏನು ಈ ವ್ಯವಸ್ಥೆ ಇದೆ, ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿ, ಸಂವಿಧಾನ ಆಗಿರ್ಲಿ, ಇದ್ಯಾವುದಕ್ಕೂ ಭವಿಷ್ಯ ಇಲ್ಲದಂತಹ ಒಂದು ದುಸ್ಥಿತಿಗೆ ಇವರು ನಮ್ಮನ್ನ ತಳ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ನಿಜಕ್ಕೂ ಯಾಕೆ ಇವತ್ತು KRS ಪಕ್ಷದವರ ಮೇಲೆ ಇಷ್ಟೆಲ್ಲ ಅಲ್ಲೇ ದೌರ್ಜನ್ಯ ನಡೀತಾ ಇದ್ದಾವೆ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಇವತ್ತು ಯಾವ್ದಾದ್ರೂ ಒಂದು ಪಕ್ಷ, ಸಂಘಟನೆ ಅಥವಾ ವ್ಯಕ್ತಿಗಳು ಇವತ್ತು ನಿಜಕ್ಕೂ ಜನಪರವಾಗಿ ಧ್ವನಿ ಎತ್ತಾ ಇದ್ರೆ, ಜನರ ನಿಜವಾದ ಸಮಸ್ಯೆಗಳಿಗೆ, ನಾನಾಗ್ಲೇ ಹೇಳಿದ್ನಲ್ಲ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹೋರಾಟ ಅಲ್ಲ, ನಿಜಕ್ಕೂ ಜನಪರವಾಗಿರುವಂತ ಜನರ ಹಿತಾಸಕ್ತಿಗಾಗಿ ಹೋರಾಟಗಳನ್ನ ರೂಪಿಸ್ತಾ ಇದ್ರೆ, ಜನರ ಧ್ವನಿಯಾಗಿದ್ರೆ ಅದು KRS ಪಕ್ಷ ಮಾತ್ರ. ದಯವಿಟ್ಟು ನೀವು ಇದೆಲ್ಲವನ್ನ ಗಮನಿಸಿ, ನಿಮಗೂ ಕೂಡ ನಾನು ಹೇಳಿರ್ತಕ್ಕಂಥದ್ದು ಸತ್ಯ ಅನ್ಸಿದ್ರೆ ದಯವಿಟ್ಟು ಕೂಡಲೇ KRS ಪಕ್ಷವನ್ನ ಬೆಂಬಲಿಸಿ. ಮುಂದಿನ ದಿನಗಳಲ್ಲಿ ಇಂತಹ ಭ್ರಷ್ಟರನ್ನ, ನೀಚರನ್ನ ತೊಲಗಿಸಿ ರಾಜಕಾರಣದಲ್ಲಿ ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತಂದು ಒಂದು ಒಳ್ಳೆಯ ಪರ್ಯಾಯ ಪ್ರಾಮಾಣಿಕ ರಾಜಕಾರಣವನ್ನ ನಾವು ಇವತ್ತು ಕಟ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇವತ್ತಿರುವಂತಹ ಏನು ಪಾಳೆಗಾರಿಕೆ ಮನಸ್ಥಿತಿಯ ರಾಜಕಾರಣಿಗಳು ಈ ದೇಶವನ್ನ, ಈ ನಾಡನ್ನ ಸರ್ವನಾಶ ಮಾಡ್ತಾರೆ. ಅದಾಗೋದಕ್ಕೆ ಮುಂಚೆ ತಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ಲಿ ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೀತಿಯಲ್ಲೇ ಜನರ ಧ್ವನಿಯಾಗಿ ಪ್ರಾಮಾಣಿಕ ರಾಜಕಾರಣ ಮಾಡುವಂತ ಯಾವುದೇ ಪಕ್ಷವನ್ನಾಗ್ಲಿ, ಈ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಮೂರು ಪಕ್ಷಗಳನ್ನ ಬಿಟ್ಟು ನೀವು ಅಂತಹ ಪಕ್ಷವನ್ನ ಬೆಂಬಲಿಸೋದ್ರಲ್ಲಿ ಮಾತ್ರವೇ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನವನ್ನ ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿ ಅಡಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾರ್ಟ್ 2 ಸೇರ್ಸಾಕ್ತೀನಿ. ಯಾರು ನಡೆಸುತ್ತಿರುವುದು ಕಾಂಗ್ರೆಸ್ ಸರ್ಕಾರವಲ್ಲ, ಬದಲಾಗಿ ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದ ಮೇಲೆ ಕರ್ನಾಟಕದಲ್ಲಿ ರಾಜ್ಯ ಚುನಾವಣಾ ಆಯೋಗ ಇದರ ಹೊಣೆ ಹೊತ್ತಿದೆ. ಇದರ ಹಿಂದೆ ಜನಪರ ರಾಜ್ಯ ಕಾಂಗ್ರೆಸ್ ಸರ್ಕಾರವಿಲ್ಲ, ಇರುವುದು ಬಿಜೆಪಿ. ಕನ್ನಡಿಗರ ಮತ ರಕ್ಷಣೆಗಾಗಿ ಅಗತ್ಯ ದಾಖಲೆಗಳನ್ನು ಒದಗಿಸಿಕೊಡುವ ಕೆಲಸ ಕರ್ನಾಟಕ ಸರ್ಕಾರ ಮಾಡುತ್ತಿದೆ. ಅದಕ್ಕಾಗಿ ರಾಜ್ಯದಲ್ಲಿ ಒಟ್ಟು 49,320 ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸಾರ್ವಜನಿಕರಿಗಾಗಿ ಹೆಲ್ಪ್ ಡೆಸ್ಕ್ ಸ್ಥಾಪಿಸಲಾಗಿದೆ. SIRಗೆ 11 ಮಾದರಿಯ ದಾಖಲೆಗಳನ್ನು ಸಲ್ಲಿಕೆ ಮಾಡಲು ಅವಕಾಶವಿದೆ. ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್,
ಜಾತಿ ಪ್ರಮಾಣ ಪತ್ರ, ಅರಣ್ಯ ಹಕ್ಕುಪತ್ರ, ಸರ್ಕಾರದಿಂದ ವಸತಿ ಅಥವಾ ನಿವೇಶನ ಪಡೆದಿರುವ ದಾಖಲೆ, ಕೇಂದ್ರ ಸರ್ಕಾರದ ಪಿಂಚಣಿ ದಾಖಲೆಗಳನ್ನು ಗುರುತಿನ ಚೀಟಿಯಾಗಿ ಸಲ್ಲಿಕೆ ಮಾಡಬಹುದು. ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪ್ರತಿಯೊಂದು ನಗರ ಸ್ಥಳೀಯ ಸಂಸ್ಥೆಯ ವಾರ್ಡ್ ಕಚೇರಿಯಲ್ಲಿ ಕಂಪ್ಯೂಟರ್, ಇಂಟರ್ನೆಟ್, ಮುದ್ರಣ, ಸ್ಕ್ಯಾನಿಂಗ್ ಮತ್ತು ಅಗತ್ಯ ಮೂಲಸೌಕರ್ಯಗಳೊಂದಿಗೆ ಸಹಾಯ ಮತ್ತು ಸೌಲಭ್ಯ ಕೌಂಟರ್ ಸ್ಥಾಪಿಸಬೇಕು. ಅಟಲ್ ಜನಸ್ನೇಹಿ ಕೇಂದ್ರಗಳು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1, CSCಗಳು ಮತ್ತು ಇತರೆ ಅಧಿಕೃತ ಕೇಂದ್ರಗಳು ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸುತ್ತವೆ. ಎಚ್ಚರದಿಂದ ಇರಿ, ಸೂಕ್ತ ದಾಖಲೆಗಳನ್ನು ಪಡೆದುಕೊಳ್ಳಿ, ನಿಮ್ಮ ಮತ ಉಳಿಸಿಕೊಳ್ಳಿ. ಯಾರು ನೋಡ್ಕೊಳ್ಳಲ್ಲಮ್ಮ, ನಿಮ್ಮಿಂದ ಬೆನಿಫಿಟ್ ಇದ್ರೆ ಮಾತ್ರ ನೋಡ್ಕೊಳ್ಳಿ. ನಮಗಿರೋ ನಿಯತ್ ಅವ್ರಿಗಿರುತ್ತೆ ಅನ್ಕೊಂಡ್ರೆ ಇರಲ್ಲ. ನರಿಗಳು